स्वागत है आपका हक की आवाज में। मैं हूं शकील बागमरे। प्रधानमंत्री आवास योजना के नाम पे गरीब जनता को लूटने का एक बड़ा मामला सामने आया। एक एनजीओ जिसकी मुखिया सोमंगला हिरेमठ नामी महिला का दावा है कि इसे महानगर पालिका ने अधिकार दिया है कि 1500 एप्लीकेशन के सर्वे करें और ये लोग इस सर्वे के लिए किसी से 30 रुपए तो किसी से 50 रुपए और किसी से 800 रुपए ले रहे हैं। सुनिए। फार्म 30 रुपीज सर, फार्म 30 रुपीज सर, फार्म 30 रुपीज ಸರ್. ಅವ್ರು ಹೇಳ್ಯಾರ ಬಿಟ್ರೆ ಗೊತ್ತಿಲ್ಲ ಸರ್. ಮೇಡಮ್ ಅವರು ಬ್ರದರ್ ಅಲ್ರಿ ಹಿರೇಮಠ ಅಂತ ಹೇಳಿ ಅವ್ರು ಹೇಳಿದ್ರಿ ಮಾಡಾತೀವ್ರಿ ಸರ್. ಮುನ್ಸಿಪಾಲ್ಟಿ ರೀ ಮಹಾನಗರ ಪಾಲಿಕೆ ಅವರೇ ಹೇಳ್ಯಾರ್ರಿ ಪೂಜಾರಿ ಅವ್ರು ಸರ್ ಸರ್ವೆ ಮಾಡತ್ ಹೇಳಿ ಇವು ಕೊಟ್ಟಾರ್ರಿ ಅವ್ರಿಗೆ ಮೇಡಮ್ ಅವ್ರಿಗೆ. ಇವ್ರು ನಮಗೇನದ ಕೆಲಸಕ್ಕೆ 50 ರೂಪಾಯಿ ಫಾರ್ಮ್ 50 ರೂಪಾಯಿ ಫಾರ್ಮ್ 50 ರೂಪಾಯಿ ಫಾರ್ಮ್ ಏನಂತ ಹೇಳಿದ್ರು ತಗೊಂಡ್ರಿ ನಾವು. ಪ್ರಧಾನಮಂತ್ರಿ ಆವಾಸ್ ಯೋಜನಾ ವೆರಿ ಗುಡ್. ಎದ್ರ ಸಲ ತೊಗೊಂಡ್ರಿ? ಅವು ಕುಲ್ಲ ಜಾಗ ಮಾಡ್ಕೊಡ್ತೀವಿ. ಯಾರು ಇವ್ರು ಮಾಡ್ಕೊಡ್ತೀವಿ? ಮಂಗಳ ಹಿರೇಮಠ. ಮಂಗಳ ಹಿರೇಮಠ. ಎಷ್ಟು ಜನ ಕೊಟ್ಟಿದ್ರು? 20 ಜನ ಕೊಟ್ಟಿದ್ರು. ಎಷ್ಟು ತಿಂಗಳಾಯ್ತು ಕೊಟ್ಟು? ಈಗ ತಿಂಗಳ 2 ತಿಂಗಳ ಕೊಟ್ಟಿದ್ರು. ಎಷ್ಟು ತಿಂಗಳದ ಮನೆಗಳು ಆಗ್ತಾವ ಅಂತ ಹೇಳಿ ಅದೇನು ಹೇಳಿದ್ರಿ ಸರ್ ಅವರು. ಆಕೈತಿ ಮಾಡ್ಕೊಡ್ತೀವಿ ತಂದು. ಎಷ್ಟು ಮಂದಿ ಕೊಟ್ರಿ ನೀವು? 20 ಜನ ಕೊಡ್ತಿದ್ರು. 20 ಜನ ಕೊಡ್ತಿದ್ರು. ಯಾವ ಏರಿಯಾ ರೀ ನಾವು? ಯಾವ ಓಣಿ ನಿಮ್ದು? ನಾವು ಇಲ್ಲಿ ಅವರಲ್ಲಿ ಸರ್ ಗರಲಿ ಅವರು. ಗಲಗಲಿಯಿಂದ ಬಂದ್ರಿ? जब हमने अधिकारी से बात की तो कॉरपोरेशन अधिकारी हरियाणा का कहना है कि इस एनजीओ को कॉरपोरेशन ही एक सर्वे को 10 रुपए देता है और वो एप्लीकेंट से एक भी रुपया नहीं वसूल कर सकते हैं। मगर हकीकत तो ये है कि एप्लीकेंट से जबरदस्ती पैसे लूटे जा रहे हैं। और जरा ये भी सुनिए इस एनजीओ की करता धरता सोमंगला हिरेमठ से जब सर्वे के बारे में पूछा गया और रकम क्यों ली जा रही है और आपको किसने अधिकार दिया तो उसका क्या जवाब था। ಆಮೇಲೆ ಪೂಜಾರಿ ಸರ್ ನಾವು ಮೊದಲ ಒಲ್ಲತ್ತೆ ಕೊಟ್ಟಿದ್ದೆ ಸರ್. ನೀವು ಮಾಡ್ರಿ ಅಂತ ಹೇಳಿ ಕರೆದ ಕಿಸಿಂದ ಅವ್ರಿಗೆ ಕೊಟ್ಟಾರ ಸರ್. ಮಾಡಾತೀವ್ರಿ ಸರ್. ಹರಿನಾಳ್ ಸರ್ ಅಲ್ಲೇ ಆಫೀಸ್ನಾಗೆ ಇದಾರೆ ಸರ್. ಅವರು ಮುನ್ಸಿಪಾಲ್ಟಿಯಾಗೆ ಇದಾರೆ ಸರ್. ಅವರೇ ಇದಾರೆ ಸರ್. ಯಾರು ಸರ್? ನಾ ತೊಗೊಂಡು ಸರ್ ಈಗ 1 ತಿಂಗಳಾಯ್ತು ರೀ. ನಾ ನಡ್ಬರ್ಕ್ ಸ್ವಲ್ಪ ಗ್ಯಾಪ್ ಆಗ್ಯಾವ ಸರ್. ನಮ್ಮ ಮನ್ಯಾಗ ತಿರ್ಕೊಂಡಿದ್ರೆ ನಿನ್ನೆ ತಿರ್ಕೊಂಡಿದ್ರೆ ಹೋಗಿದ್ರೆ ಅವ್ರು ಒಬ್ರು ಕೊಡ್ಸಿ ಬಂದು ಮಾಡಾತ್ತಾರ ಸರ್. ಏನು ರೀ ಸರ್? ಅವ್ರು ಇಬ್ಬರೇ ಸರ್, ಮತ್ತೆ ಯಾರು ಇಲ್ಲ ರೀ. ಶೋಭಾ ರೀ ಅಪ್ಪ ರೀ. ಅಪ್ಪ ಬಂದು ಈಗ 1 ವಾರ ಆಯ್ತು ರೀ ಬರಾತ ಸರ್. ಮನೆ ಹೋಗ್ತೀವ್ರಿ ಸರ್. ಅವ್ರದ್ದು ಫೋನ್ ನಂಬರ್ ಅದಾವ, ಕಾಂಟ್ಯಾಕ್ಟ್ ನಂಬರ್ ಅದಾವ್ರಿ ಅವ್ರು ಸರ್. ಅದ್ರೊಳಗೆ ಅವ್ರ ಹೆಸರು ಫೋನ್ ನಂಬರ್ ಅದಾವ್ರಿ. ಅದು ಹಚ್ಚಿ ಕಿಶನ್ ಕರ್ಸಾತ್ತೀರಿ ಸರ್. ಅವ್ರ ನಂಬರ್ ಕಸ್ಟಮರ್ ನಂಬರ್ ನಮಗೆ ಹೆಂಗೆ ಗೊತ್ತಾಗ್ತಾರೆ ಸರ್? ಹಂಗೆ ಇದು ಮಾಡಕ್ಕೆ ಹೋಗೋಣ್ರಿ. ಅದ್ರೊಳಗೆ ನಂಬರ್ನೂ ಅದಾವ್ರಿ ಅವ್ರು. ಆಮೇಲೆ ಫೋನ್ ನಂಬರ್ ಅದಾವ್ರಿ. ಮನಿದ್ರಿ ಮನಿದ್ರಿ ಏನು ರೀ? ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹೌದು ರೀ. ಯಾರು ಸರ್? ಅಪೂರ್ಲಾಗ್ಯಾವ ಸರ್ವೆ ಮಾಡ್ಕೋತ ಯಾರು ಸರ್? ಮನಿಗಿನತ್ ನಾವು ಅವ್ರಿಗೆ ಏನು ಹೇಳಿಲ್ರಿ. ನಾವು ಏನು ಹೇಳಿಲ್ರಿ ಸರ್. ಮನೆ ಬರ್ತಾವ ಅಂತ ಹೇಳಿಲ್ರಿ ಸರ್. ಒಂದ್ಸಲ ಅವರು ನಿಮ್ಮ ಮುನ್ಸಿಪಾಲ್ಟವ್ರು ಫೋನ್ ಹಚ್ತಾರ, ಅವ್ರಿಗೆ ಕೇಳ್ರಿ ಅಂತ ಹೇಳಿರಿ ನಾವು ಸರ್. ಈಗ 1500 ಐತ್ರಿ. ಟೋಟಲ್ 5,000 ಜನ ಬಂದಾವತ್ರಿ. ನಮ್ಮ ಕಡೆ ಕೊಟ್ಟಿದ್ದು 1500 ಲಿಸ್ಟ್ ಐತಿ ಅಷ್ಟೇ. ಈಗ ಫಾರ್ಮ್ ಒಯ್ದು ಅವ್ರಿಗೆ ಕೊಡ್ತೀವಿ ಸರ್. ಮುನ್ಸಿಪಾಲ್ಟಿ ಕೊಡ್ತೀವಿ ರೀ ಸರ್. ಇಲ್ಲಿ ಕೊಟ್ಲಾರ್ಕ ನಮ್ಗೆ ಕೊಟ್ಟಾರ ಸರ್ವೆ ಮಾಡಾಕ್ರಿ. ಅದು ಫಸ್ಟ್ ಬೇರೆ ಕೊಟ್ಟಿದ್ರು ಸರ್. ಇವು ಆನ್ಲೈನ್ ಅಂದು ಬಂದಿದ್ದು ಅರ್ಜಿ ನಮ್ಮ ಕೈಯಾಗ ಕೊಟ್ಟಾರ ಸರ್ ಅಷ್ಟೇ. ಅದು ಅವ್ರಿಗೆ ಗೊತ್ತಾರೆ ಸರ್. ಅದು ನಮ್ಗೇನು ಹೇಳಿಲ್ರಿ ಸರ್. ಅವರು ಎಲ್ಲಿ ಕೊಡ್ತಾರ ಅದೆಲ್ಲ ನಾವು ಮುನ್ಸಿಪಾಲ್ಟಿ ಅವ್ರು ಫೋನ್ ಹಚ್ತಾರ, ಅವ್ರಿಗೆ ಕೇಳ್ರಿ ನಾವು ಅಷ್ಟೇ ಸರ್ವೆ ಮಾಡ್ಕೋದು ಅಷ್ಟೇ ಐತಿ ಅಂತ ಹೇಳಿವ್ರಿ ಅವ್ರು. ಅದೇ ಹೇಳತ್ತೀನಲ್ರಿ ಸರ್, ಖುಷಿದಿಂದ ಕೊಟ್ಟವ್ರು 30 ರೀ 20 ಹಂಗೆ ಕಂಡೀಷನ್ ಮಾಡೇನಿ ಇಸ್ಕೊಂಡಿಲ್ರಿ ಅವ್ರು. ನಾವು ಮೊಬೈಲ್ ಕರೆನ್ಸಿ ಹಾಕಕ್ಕೆ ಅವ್ರಿಗೆ ಕಸ್ಟಮರಿಗೆ ಹಚ್ಚಕ್ಕೆ ಕರೆನ್ಸಿಗೆ ಫಾರ್ಮಿಗೆ ಅಷ್ಟೇ ಇದು. ನಾವಂತರ ದುಡ್ಡು ನಾವು 20 ತೊಗೊಂಡಿಲ್ರಿ. ಅದು ಅವ್ರಿಗೆ ಕೊಟ್ಟಾಗೆ ತೊಗೊಂಡಿವ್ರಿ ಸರ್. ಅದೇ ಹೇಳತ್ತಿಲ್ರಿ ಸರ್, 100 ಆಗಿರ್ಬೇಕು ರೀ ಸರ್. ಈಗ 2 ದಿವಸ ಅವ್ರು 30 ಮಾಡ್ಯಾರ ಸರ್. ನಾ ಇದ್ದಿದ್ದಿಲ್ಲ. ಮೊನ್ನೆ ನಾನೇ ಹೋಗಿ ಕೊಟ್ಟು ಬಂದೀನಿ ರೀ ಇವತ್ತು. ಏನು ರೀ ಸರ್? ಸರ್ ಅದು ಕಂಪ್ಲೀಟ್ ಮಾಡ್ಕೊಡೋದು ಸರ್. ಬಂದ್ರೆ ಆಗ್ತಾವ್ರಿ ಸರ್. ಬರ್ಲಾರ್ದು ಏನು ಮಾಡಲ್ಲ. ಮನೆ ಹೋಗಿದ್ದೇವ್ರು ಅಲ್ರಿ ಸರ್. ಎಷ್ಟು ಆತೋ ಅಷ್ಟು ಒಯ್ದು ವಾಪಸ್ ಕೊಡ್ತಾರೆ, ಇಲ್ಲಾರ್ದು ವಾಪಸ್ ಕೊಟ್ಬಿಡ್ತೀವಿ. 4-3 ಅಷ್ಟೇ ರೀ. 4-3 ಭಾಳ ಅದ ರೀ. ಸುಮಂಗ್ಲಾ ರೀ. हम इस मामले की हकीकत जानने के लिए महानगर पालिका पहुंचे और कमिश्नर हर्षा शेट्टी से प्रधानमंत्री आवास योजना के बारे में जानने की कोशिश की तो कमिश्नर साहब पहले तो कहते हैं कि
कुल 6,750 एप्लीकेशन आए थे। हमने सर्वे करके 1500 एप्लीकेशन को चुना है। सर्वे तो पहले ही कंप्लीट किए गए हैं और हमने किसी एनजीओ को सर्वे की इजाज़त नहीं दी। ज़रा आप भी पहले सुनिए। प्रधानमंत्री आवास योजना में हमें 3,750 G+3 में घर बांधना है। अभी वो बेनिफिशियरी लिस्ट फाइनलाइज करना है, तो इसलिए जब कमेटी का मीटिंग हुआ था उसका अध्यक्ष हमारे डीसी साहब है और सेक्रेटरी मैं हूँ। हालांकि एमएलए साहब और एमएलसी साहब जो भी आते हैं वो सभी मेंबर्स रहते हैं। तो जो कमेटी का मीटिंग हुआ था डिस्ट्रिक्ट लेवल पे, तो वहाँ पे एक डिसीजन लिया गया था कि ऐसे ही कुछ एप्लीकेशंस आते हैं, कुछ बोगस एप्लीकेशंस आते हैं, तो वो नहीं कंसिडर करेंगे। सिटी के अंदर जो स्लम है उसको अगर हमें रिहेबिलिटेशन करना है, सिटी के बाहर उनको ये करना है, तो सिटी का एक ब्यूटिफिकेशन के वास्ते वहाँ पे उनको एक लिस्ट बनाते हैं सर्वे करके। तो उन्हीं लोगों का हम क्या करते हैं, इस लिस्ट में डालते हैं करके। तो सर्वे कंप्लीट हुआ है। फर्स्ट स्टेज में 3,750 में 1500 लोगों का लिस्ट हुआ है जो स्लम में रहते हैं। तो हमारा कणकी बाज़ार हो, बस स्टैंड के पीछे जो है वो स्लम, फिर हमारे एपीएमसी के पास है वो स्लम। तो यहाँ पे पूरा सर्वे होके लिस्ट रेडी है। अभी कमेटी में मीटिंग में रख के उसको अप्रूव करके गवर्नमेंट को भेजने वाले हैं। ये मंगला देवी हिरेमठ उनको क्या भी ये सर्वे के असर आपने कहा है क्या? नहीं एनजीओ है करके बोलते हैं। नो, किसी भी एनजीओ या कौन सा भी ऑर्गेनाइजेशन को हम नहीं दिए हैं। तो आपने सुना, कमिश्नर कह रहे हैं हमने सर्वे पहले ही किए हैं। अब जरा ये भी सुनिए, आगे कमिश्नर ही कहते हैं कि हमने ही एनजीओ को सर्वे करने कहा है, मगर फ्री। अगर वो पैसे लेते हैं तो वो गलत है और ऐसा किया गया है तो उन पे कानूनी कार्रवाई की जाएगी। देखिए, 2 फैसिलिटीज़ है। एक डायरेक्टली आके हमारे यहाँ पे वो एप्लीकेशन दे सकते हैं या फिर ऑनलाइन भी डाल सकते हैं। तो मेरे सुनने में आया है कि ऑनलाइन डालने के लिए ही सिर्फ उनका एप्लीकेशन लेने के वास्ते 60-70 रुपए ऐसे करते करके। नहीं, तो आपके ऑफिसर हराड़े एंड शटगार एंड पुजारी, ये 3 जनों के नाम ये मंगला देवी हिरेमठ ले रही है। इनके पास एक लिस्ट दी गई है। ओके। ये जो आपने बोला 1500 जनों की लिस्ट दी गई है एग्जाम्पल के तौर पे। तो ये सबको कांटेक्ट कर रही है फोन में, कांटेक्ट करके ये अपना गगन महल में बुला रहे हैं, बुला के वहाँ से लोगों के से पैसे ले रहे हैं। अच्छा, कि हम आपका सर्वे कर रहे हैं, आपके सर्वे को इतना पैसा खर्चा होता तो आपको घर अलॉटमेंट होता, ऐसे करके ये चला है। तो फिर जब इसकी इत्तला हमें मिलने के बाद जब हम पहुंचे वहाँ पे, तो इस मंगला देवी ने हमने बाइट दिया है कि हराड़े एंड शटगार पुजारी ने हमसे कहा था और हमको ये सर्वे करने के असर हमसे कहा गया है कि इन लोगों के सर्वे करें हैं और कुछ 10 रुपए बोले थे, हम खुशी से ऐसा दोनों ज्यादा दे रहे हैं, हमें क्या करना करके ये टाइप स्टेटमेंट है। अच्छा। फिर जब मैंने ऑफिसर हरियाणा सर को भी बात किया, शटगार को बात किया, पुजारी से बात किया, तो हरियाणा सर का कहना है कि आपने कमिश्नर साहब ने खुद हमें परमिशन दिया है सर्वे करने के लिए, इसलिए वो औरत को हमने मंगला देवी को सर्वे करने के लिए हमने बोला है। उसको हमने सिर्फ 10 रुपए लेने को कहा है, मगर वो ज्यादा ले रही है, इसके हमें इत्तला नहीं है। मैंने बोला उसको, अगर आपके पास कमिश्नर साहब डीएसओ कोई आदेश कॉपी होगी ना भाई करने को, नहीं है मेरे पास, आप बाद में से मैं मिलेंगे तो बताता हूँ करके, ये आपके अधिकारी का स्टेटमेंट है। अच्छा। तो आप इसके बारे में क्या बोलना चाहते हैं? नहीं, एक्चुअली क्या है कि सर्वे करना था, वो क्या ये नहीं है जी। मेरे जो हाउसिंग डिपार्टमेंट में है उनको मैंने डायरेक्शंस दिया था कि स्लम में जाइए और वहाँ पे सर्वे कीजिए करके। तो वहाँ पे जाके वो कुछ एनजीओ का हेल्प ले रहे होंगे या खुद कर रहे होंगे, वो अलग बात है। लेकिन 10 रुपए ऑनलाइन एप्लीकेशन डालने के वास्ते आप कौन सा भी कंप्यूटर सेंटर में जाइए, वो एप्लीकेशन के वास्ते अपलोड करने के लिए वो इंटरनेट चार्जेस रहता है, उतना ही लेते हैं। उसके अलावा अगर वो कोई भी ज़्यादा चार्जेस ले रहे हैं तो वो गलत है। ये पहली बात, वो गलत बात है। इसमें क्या है, आपका खुद ऑफिसर्स कॉल रिकॉर्ड है सर मेरे पास, उसके कुछ जो मैंने उससे बात किया, वो सीधे आपका नाम ले रहा है क्या उसमें कमिश्नर साहब ने कहा था करके, हमने उसको उस एनजीओ को हमने सर्वे करने के लिए बोला था करके। नहीं, मैंने कहा है, मैंने बोला भी है, नहीं, मैंने कहा है, मैंने बोला भी है कि अगर
इतने सारे कम से कम 45 ये है स्लम्स है, तो वहाँ पे पूरा सर्वे करना 2 लोग हैं सिर्फ शटगार और हराड़े, उनकी बस की बात नहीं है। तो एनजीओ से वहाँ से सर्वे कर सकते हैं। एनजीओ मतलब क्या है, वो तो एक फ्री ऑर्गेनाइजेशन रहता है, एक सोशल सर्विस के तहत वो काम करते रहते हैं। तो अगर वो पैसा ले रहे हैं उसके बारे में तो हाँ, तो वो गलत बात है। ऐसा कोई एनजीओ है रजिस्टर्ड है तो हम ब्लैकलिस्ट भी कर सकते हैं। ये अब गलगली क्या है, गलगली जो ये है गांव विलेज है, वो यहाँ पे ये प्रधानमंत्री आवास योजना में आता है क्या? वो सिटी के सिटी में तो नहीं आता गलगली का। वहाँ के 20 लोगों को ये जो एनजीओ है ये मंगला देवी हिरेमठ 20 लोगों के 800 रुपए तक रकम ले चुकी है। अच्छा पर तो उन लोगों ने भी हमको बैठ दिया है। अच्छा, इसके ऊपर ओके, तो ठीक है, आप मंगला देवी हिरेमठ कौन है उनके ऊपर केस दाखिल कर देंगे। अगर एनजीओ का सपोर्ट लेना कोई गलत बात नहीं है, बिकॉज इट्स अ नॉन गवर्नमेंट ऑर्गेनाइजेशन एंड इट इज़ अ प्रॉफिट फ्री ऑर्गेनाइजेशन। तो इस वास्ते अगर वो कुछ सोशल सर्विस के लिए और हमारे हेल्प करने के लिए एप्लीकेशंस कलेक्ट करते हैं तो वो अलग बात है। अगर पैसा ले रहे हैं इसके लिए तो वो गलत बात है, हम डेफिनेटली उनको एक्शन लेंगे उनके। जब इस एनजीओ के सर्वे करने का ऑर्डर कॉपी एनजीओ से पूछा गया तो उन्होंने भी नहीं बताया, और फिर जब हमने ऑफिसर हरियाणे से कॉपी पूछी तो हरियाणे ने कॉपी ढूंढने का नाटक ही करते रहे, मगर ऑर्डर कॉपी नहीं दिखाई। परमिशन ಕೊಟ್ಟಿರಿ ಅದು ಕಾಪಿ ಮತ್ತೆ ಕಮಿಷನರ್ ಗೊತ್ತಿಲ್ಲ ಆ ಕಾಪಿ ಇದೆ, ನೀವು ನಿಮ್ಮ ಕಡೆ ಕಾಪಿ ಇದೆ? ಇಲ್ಲಿ ಇರ್ತದೆ ಸರ್, ಅದೇನು ಎಲ್ಲಿ ಹೋಗ್ಬೇಕಾಗಿಲ್ಲ ಇವ್ರು ಅಂತ ನೋಡ್ರಿ ಕಾಪಿ ಕೊಡೋದು. ಸೊ ಹಂಗಿತ್ತಂದ್ರೆ ಮಂಗಳಾದೇವಿ ಬರತ್ತ ಇತ್ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಡೋದು ಸರ್. ಇಲ್ಲ ನೇರವಾಗಿ ಇರ್ತಾರೆ. ಅಲ್ಲ ಕೊಡ್ತೀನಿ ಅನ್ನೋದು ಬೇಡ, ಸದ್ದು ಕೊಟ್ಟು ಬಿಡ್ಬೇಕ್ರಿ ಅದನ್ನ ಕೊಟ್ಟು ಬಿಡ್ರಿ. ಈಗ ನಮ್ಗೆ ತೋರಿಸ್ತೀರ ನೀವು? ಇಲ್ಲ ಕೊಡ್ರಿ ಅವ್ರು. ಸೊ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಾಗಿ ನಾನು ನಿಮ್ಗೆ ಕೇಳಕತ್ತೀನಿ, ಅದು ಆರ್ಡರ್ ಕಾಪಿ ಎಲ್ಲದ ಕೊಡ್ರಿ ಸರ್. ಸರ್ ಸರ್ ನಿಮ್ಮದು ಬಂದತ್ತಲ್ರಿ, ನೀವು ತೊಗೊತಿರ್ತಲ್ರಿ ರೊಕ್ಕ? ಎಲ್ಲರ ಹೆಸರು ಮೂರು ಮಂದಿ ಹೆಸರು ಹೇಳ ನಮ್ಗೆ, ಹರಾಳೆ ಮತ್ತು ಶಡಗಾರ ಮತ್ತು ಪೂಜಾರಿ ಎಲ್ಲರೂ ಹಿಡ್ಕೊಂಡು ಬ್ಯಾನ್ ಹಿಡ್ಕೊಂಡು ಇರ್ಲಿ ರೀ. ಅಕ್ಕಿ ಅಷ್ಟು ದಿನಕ್ಕೆ ಹೆಂಗೆ ಮಾಡ್ತಾರೆ? ನಿಮ್ಮಿಂದ ₹1 ಕೇಳಬಾರದು ಅಂತ ಆದೇಶ ಇದೆ. ಅಕ್ಕಿ ಮತ್ತೆ ಗಲಗಲಿ ಏನ್ ಸಂಬಂಧ? ಗಲಗಲಿ ಮತ್ತೆ ನೀವು ಗಲಗಲಿ ಮಾಡಿಕೊಟ್ರೆ ಹೆಂಗ್ರಿ ನೀವು? ರಿಸಲ್ಟ್ ಆಗ್ಬೇಕಲ್ಲ ಸರ್. ಗಲಗಲಿ ಲಿಸ್ಟ್ ಕೊಟ್ರಲ್ಲ. ಎಸ್ ನಾ ಅದೇ ಹೇಳ್ತೀನಿ ಸರ್. ರೆಸಿಡೆನ್ಸಿಯಲ್ ಪ್ರೂಫ್ ಗಲಗಲಿ ಬತ್ತಂತ ತೊಗೊಳ್ಳೋ ಪ್ರಶ್ನೆ ಬರಂಗಿಲ್ಲ ರೀ. ಸಾಹೇಬ್ರ ಪ್ರಕಾರ ಸರ್ವೆ ಆಗ್ಯಾರ ಏನ್ರಿ? ಇವ್ರ ಪ್ರಕಾರ ಸರ್ವೆ ಮಾಡ್ತಾ ಇದೆ. 500-600 ಸರ್ವೆ ಈಗ ಮಾಡಿಕೊಟ್ರಂತೆ. ಇಲ್ಲ ಸಾಹೇಬ್ರ ಪ್ರಕಾರ ಸರ್ವೆ ಆಗ್ಯಾರ ಸರ್. ಗಲಗಲಿ ಅವ್ರು ಬಂದ ಸರ್ವೆ ಗಲಗಲಿ ಅವ್ರು ಬಂದಾರ ಅಂದಂಗ ಸರ್. ಹೆಂಗ್ ಸರ್ ರೆಸಿಡೆನ್ಸ್ ಗಲಗಲಿ ಮಹಾನಗರ ಪಾಲಿಕೆ ಬಿಜಾಪುರ ಅಂತ ಬರ್ತದೆ. ಇಲ್ಲ ಟೈಮ್ ಪಾಸ್ ಮಾಡಬೇಡ್ರಿ, ಇದೆ ಅಂತ ರಸ್ಬಿಡ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಡ್ರಿ. ಇದು ಮಹಾನಗರ ಪಾಲಿಕೆ ವಿಜಯಪುರ ಅಂತ ಹೇಳಿ ಅನ್ಸ್ಕೊತದ. ಗಲಗಲಿ ಅವ್ರು ಇಲ್ಲಾಕ್ ಬರ್ತಾರ್ರಿ? ಅಲ್ರಿ ಮತ್ತೆ ಮಂಗಳಾದೇವಿ ಅವ್ರು ಹೇಳ್ತಾರ ಗಲಗಲಿ ಅವ್ರು ಬಂದ ಅಂತ ಹೇಳಕತ್ತಾರಲ್ರಿ. ಲಿಸ್ಟ್ ಕೊಟ್ರಲ್ಲ ಸರ್, ನೀವು ಕೊಟ್ಟಿದ್ದ ಲಿಸ್ಟ್ ಸ್ವಲ್ಪ ಪಟ್ಟೆ ಕೊಡು. ಯಾವ್ದ್ರಿ? ಏ ಸಂತೋಷ ಆದೇಶ ಇತ್ತಲ್ರಿ ಸಂತೋಷ, ಅದು ಮಂಗಳಾದೇವಿಯವ್ರಿಗೆ ಏನು ಕೊಟ್ಟಿರಲ್ಲ ಅದನ್ನ ಆದೇಶ. ಇದು ₹10 ತೊಗೊಂಡು ಕಿಶನ್ ನೀವು ಸರ್ವೆ ಮಾಡ್ಲಕ್ಕ ಸರ್ವೆ ಮಾಡಿದ ಫೈಲ್ಗಳು ಎಂಟ್ರಿ ಮಾಡಕ್ ಕೊಡ್ನಿ. ಆವಾಗ ಸರ್ವೆ ಮಾಡಿದ ಫೈಲ್ ಅಲ್ರಿ, ಮಾಡೋರಿಗೆ ನೀವು ಕೊಡೋ ಆದೇಶ ಕಮಿಷನರ್ ಕೊಡಬೇಕು, ಅಧೀನಾಧಿಕಾರಿಗೆ ನೀವು ಅಲ್ಲಿ ಕೊಡಬೇಕು. ಕೊಡ್ಬೇಕಲ್ಲ ಅದು ಆದೇಶ ಊರ ಕಡೆನೇ ತಗೋತಾರೆ ಅವರು. ನೀವು ಪರವಾನಗಿ ಕೊಟ್ಟಿರಂತ ಬಾಯಿಲಿ ನೀವು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ನಿನ್ನೆ ಒಂದು ವಿಷಯ ಹಿಂಗೆ ಆಗ್ಯದ್ರಿ. 910 ಸರ್ವೆ 910 ಕಾದ್ರಿ ವಕೀಲರು ಏನು ಮಾಡತ್ತಾರಲ್ರಿ,
ಅದು ಏನು ಕಬ್ಜೆ ತೊಗೊಂಡು ವಿತೌಟ್ ಪರ್ಮಿಷನ್ ಆರ್ಕಾಲಜಿಕಲ್ದು ಒಂದು ದರ್ಗಾ ಅದ ಎಸ್ ಅದು ನಿನ್ನೆ ಡಾಕ್ಯುಮೆಂಟ್ಸ್ಗಳಕ್ಕೆ ಒಟ್ಟು ರೆಡಿ ಇಲ್ಲ ನಮ್ಮ ನಿನ್ನೆ ಇನ್ನೂ ಈಗ ಜಸ್ಟ್ ಇನ್ನಾಗಿ ಕೊಡಿಸ್ಕೊಟ್ರಿ ನೋಡ್ರಿ ಇನ್ನೂ ಈಗ ಜಸ್ಟ್ ಇನ್ನಾಗಿ ಕೊಡಿಸ್ಕೊಟ್ಟಿನಿ ರೀ कोर्ट आदेश है क्या हाँ कल कल 7 बजे तक हम यहाँ पे थे मैं फाजिल होटल अभी बाहर ठहरे हो नहीं ಸರ್ವೆ ಮಾಡಿದ್ದಾರೆ ಆದೇಶ ಕಾಪಿ ಮಂಗಳಾದೇವಿ ಅವ್ರಿಗೆ ಆದೇಶ ಮಾಡುವ ಸಲಾಗ ನೀವು ಅವ್ರಿಗೆ ಏನು ಆರ್ಡರ್ ಮಾಡಿರಲ್ಲ ಆ ಆರ್ಡರ್ ಕಾಪಿ ಮಂಗಳಾದೇವಿ ಅವರಿಗೆ ಮಂಗಳಾದೇವಿ क्या ಹೆಸರು ಮಂಗಳಾದೇವಿ ಹಿರೇಮಠ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ರಿ ಗೊಲ್ಲ ಕೊಟ್ಟಿಲ್ಲ ಅಂತ ಹತ್ತು ಪಾಪ ಒಂದೊಂದು ವಾರ ಆಯ್ತು ಅವ್ರು ಸಿಕ್ಕಿಲ್ಲ ಕೊಟ್ಟಿಲ್ಲ ಅಂದ್ರೆ ಕಲಾಸ ಈಗ ಇತ್ತಂದ್ರೆ ಸೀದಾ ಆದೇಶ ಪ್ರತಿ ನಿಮಗೆ ಸಿಗಲ್ಲ ನಿಮ್ಮಲ್ಲಿಂದ ಮನೆಗಳಲ್ಲಿ ತಂದು ಕೊಡ್ತೀನಿ ನೀವು ಹೊಡಿತೀರಾ ಅದು ಲಿಸ್ಟ್ ರೆಡಿ ಮಾಡಿದ್ವಿ ಸರ್ ಇದು ನಮ್ಗೆ ಈ ಆದೇಶ ಈ NGO ಹೆಸರೇನ್ರಿ ಇದು ಕೊಟ್ಟಿರೋ NGO ಹೆಸರು ಯಾವ ಮೇಳ ಬಸವೇಶ್ವರ ನಿನ್ನೆ ಮನೆ ಬಂದವರು ಆಯ್ತಾಯ್ತು ಯಾರು ಸರ್ ನಾವು ನಮ್ಗೆ ಏನು ತೊಂದರೆ ಕೊಡ್ತಾ ಅಲ್ಲ ಸರ್ ನೀವು ಇಟ್ಕೊರಿ ನಾವು ನೇರವಾಗಿ ಏನಿದೆ ಸತ್ತ ಅದಕ್ಕೆ ಇರ್ತಾ ಇದೆ ನಿಮಗೆ ಒಳಗೆ ಕಮಿಷನರ್ ಸೇಫ್ ಆಗ್ತಾರೆ ಸರ್ ಹಳ್ಳಿರುವ ನೀರು ಬಿದ್ದು ಸಿಕ್ಸ್ ಸಾಯ್ಲಾಕತ್ತ ನೋಡ್ರಿ ಒಂದು 910 ಸರ್ವೆ ನಂಬರ್ ಒಳಗೆ ನಿಮ್ದು ಹಿಂಗೆ ಪರಿಸ್ಥಿತಿ ಹಿಂಗೆ ಅದ ರೀ ಮತ್ತು ನಮ್ಮ ಕಮಿಷನರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕಮಿಷನರ್ ಯಾರು ನೋಡ್ಕೊಳಂಗಿಲ್ಲ ನಿಮಗೆ 3488 ಮನೆಗಳು ಸರ್ ಇನ್ನೂ ಅವೇ ಬಂದಿಲ್ಲ ಅಂತ ನೀವೇ ಹೇಳಿದ್ರಿ ಹೌದು ಆಲ್ರೆಡಿ ಜಾಗ ಸರ್ ಇಲ್ಲ ಸರ್ ನಾ ಲೆಟರ್ ಕಾರ್ಪೊರೇಷನ್ ಖಾಲಿ ಗಲ್ಗಲಿಯವ್ರು ಹೆಸರು ಮೇಲೆ ಮಾಡಿಕೊಡ್ತೀವಿ 8 ರೂಪಾಯಿ ತಗೊಂಡು ರಿಸೀವ್ಡ್ ಹಾಕಿ ಮಹಾನಗರ ಪಾಲಿಕೆ ಸೀಲ್ ಹಾಕಿ ಕೊಟ್ರೆ ಅದೇ ಸರ್ ಅವ್ರ ಕಡೆಯಿಂದ ಸರ್ ಇದು ನಾನು ಲೆಟರ್ ಕೊಟ್ಟಿನ ಮಹಾನಗರ ಪಾಲಿಕೆ ಏನು ಸಾಮಾನ್ಯ ಸಭೆ ಇರ್ತಲ್ಲ ಅವ್ರು ಡಿಸ್ಕಷನ್ ಮಾಡ್ಲಾಕ ಯಾಕಂದ್ರೆ ನಮ್ಮ ಕಮಿಷನರು ವಿಷಯ ಇಲ್ಲ ಅಂತ ಹೇಳಿ ನಮ್ಗೆ ಅವಕಾಶ ಕೊಡಂಗಿಲ್ಲ ಅವಕಾಶ ಕೊಡಬೇಕಂತ ಆಲ್ರೆಡಿ ಲೆಟರ್ ಕೊಟ್ಟಿರ್ತಾರೆ ಈಗ और कॉरपोरेटर प्रकाश मिर्जी का भी कहना है कि ये जनता को लूटने वाला मामला है और इसमें अधिकारियों के सहयोग से इस NGO ने जनता से पैसा लूटा है सुनिए ಪ್ರಧಾನಮಂತ್ರಿ ಆವಾಸ್ ಯೋಜನೆದು ಸಂಬಂಧಪಟ್ಟಂಗೆ ಆಲ್ರೆಡಿ ನಾನು ಇವತ್ತು ಮೇಯರ್ ಅವರಿಗೆ ಮತ್ತು ಆಯುಕ್ತರಿಗೆ ನಾನು ಒಂದು ಆಲ್ರೆಡಿ ನಾನು ಲೆಟರ್ ಕೊಟ್ಟೀನಿ ಈ ವಿಷಯ ಬಗ್ಗೆ ಯಾಕಂದರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯೊಳಗೆ ಎಷ್ಟು ಅವ್ಯವಹಾರ ಆಗ್ಯದ ಫಾರ್ಮ್ ತುಂಬುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಾರ್ಮ್ ತುಂಬುವಾಗೂ ಕೂಡ ಇಲ್ಲಿ ಏಜೆಂಟ್ರು ಹೊರಗಿನ ಏಜೆಂಟ್ರು ಬಂದು ಒಂದು ಫಾರ್ಮಿಗೆ 100 ರೂಪಾಯಿ ಅಂತೆ ಫಾರ್ಮ್ ತುಂಬಿ ಕೊಡ್ಲಾಕ ಬಟ್ ಅದು ಏನೂ ಇಲ್ಲ ಫ್ರೀ ಫಾರ್ಮ್ ತುಂಬಿತ್ತು ಏಜೆಂಟ್ರು ನಮ್ಮಲ್ಲಿ ಏಜೆಂಟ್ರು ಬಂದಕ್ಷಿಂದ ಫಾರ್ಮ್ ಕೊಟ್ಟು ಹೋಗ್ತಿದ್ರು ಒಬ್ಬ ಯಾವನೋ ಒಬ್ಬ ಅವಾಗ ಸಿಕ್ಕಿಬಿದ್ದು ಅವನ ಮ್ಯಾಗ FIR ಆಯಿತು ಕೇಸು ಆಯಿತು ಅದು ನಂತರ ಈಗ ಹೊಳ್ಳೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದು ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರು ಏನು ಹೇಳಿದರು ಫೋಲ್ಟ್ ವಾಲ್ ಹತ್ತಿರ ಅದಾವಲ್ಲ ಅವನ್ನ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಬರ್ತಾವೆ ಅವ್ರನ್ನ ಮೊದಲು ಫಸ್ಟ್ ಪ್ರಿಫರೆನ್ಸ್ ಅವ್ರನ್ನ ತೊಗೊಂಡು ಫಸ್ಟ್ ಅವ್ರಿಗೆ ಅಲ್ಲಿಂದ ಮನೆ ಖಾಲಿ ಮಾಡಿಸ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೊಡಬೇಕಂತ ಹೇಳಿದ್ರು ಇವತ್ತಿನ ತನೂ ಯಾವುದೇ ಕೆಲಸ ಆಗಿಲ್ಲ ಬಟ್ ಇದ್ರೊಳಗೆ ಅತಿ ಅವ್ಯವಹಾರ ಆಗ್ಯದ ನಮ್ಮ ಕಾರ್ಪೊರೇಷನ್ದವರೇ ಇದ್ರೊಳಗೆ ಅವ್ಯವಹಾರ ಮಾಡ್ತಾರಂತ ಹೇಳಿಂದ ನಾನು ಖಂಡಿತವಾಗಿ ನೇರವಾಗಿ ತಮಗೆ ನಾನು ಹೇಳಕತ್ತೀನಿ ಬಟ್ ಇದನ್ನು ತುಂಬ ಎನ್ಕ್ವೈರಿ ಆಗಬೇಕು ಇನ್ನು ಸರ್ಕಾರ ಒಳಗೆ ಎನ್ಕ್ವೈರಿ ಆಗಬೇಕು ಮತ್ತು ಇದಿಷ್ಟಲ್ಲದೆ ACBಗೆ ಕೊಡಬೇಕಂತ ಹೇಳಿಂದ ತಮ್ಮ ನ್ಯೂಸ್ ಮುಖಾಂತರ ಸೊ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೋತೀನಿ एक तरफ सोमंगला कहती हैं कि अब तक 100 सर्वे किए गए हैं और दूसरी तरफ ऑफिसर हरियाणा कहते हैं 600 सर्वे किए गए हैं और कमिश्नर तो एक बार कहते हैं कि सर्वे पहले तो किए गए हैं और दूसरी बार कहते हैं सर्वे कराए जा रहे हैं। इस पे आप भी अंदाज़ा लगा सकते हैं कि क्या ऑफिसर कमिश्नर को अंधेरे में रख रहे हैं या कमिश्नर साहब और ऑफिसर जनता को अंधेरे में रख रहे हैं। ये एक बड़ा सवाल है। इन सभी बातों से ऐसा लगता है कि यहाँ जनता को लूटने के नए नए प्लान बनाए जाते हैं और वो गरीब जनता
जो अपने सपनों का घर को पाने के लिए ऐसे पुजारी, शटगार और हरियाण और शोमंगला के झांसे में आ जाते हैं। अब देखना यह है कि क्या इस प्रधानमंत्री आवास योजना के आड़ में जो जनता को लूटा जा रहा है, इसकी जांच करके इन पे कानूनी कार्रवाई की जाएगी या नहीं।